ಯಾವುದೇ ಮಸಾಲೆನ ರುಬ್ಬದೆ ಹೋಟೆಲ್ ಸ್ಟೈಲ್ನಲ್ಲಿ ಮನೇಲೇ ಸಿಂಪಲ್ಲಾಗಿ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಕ್ವಿಕ್ಕಾಗೂ ಸಹ ಮಾಡ್ಕೊಬಿಡ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಗ್ಲಾಸಲ್ಲಿ 2 ಗ್ಲಾಸ್ ಆಗುವಷ್ಟು ಬಾಸುಮತಿ ರೈಸ್ನ ಚೆನ್ನಾಗಿ ತೊಳೆದು ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಅಡುಗೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೆನೆಸಿದ್ರೆ ಸಾಕಾಗುತ್ತೆ. ಆರಾಮಾಗಿ 4 ಜನಕ್ಕೆ ಆಗುತ್ತೆ ಈ ಅಕ್ಕಿ. ನೋಡಿ, ಒಂದು 5 ಮೊಟ್ಟೆನ ಬೇಯಿಸಿ ಈ ರೀತಿ ಚಾಕುವಿಂದ ಅಲ್ಲಲ್ಲಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ನ ಇಟ್ಟು ಒಂದು 7ರಿಂದ 8 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸ್ಟವ್ ಆನ್ ಮಾಡಿಲ್ಲ ನಾನು. 1/2 ಟೀ ಸ್ಪೂನ್ ಖಾರದ ಪುಡಿ, ಒಂದು 1/2 ಟೀ ಸ್ಪೂನ್ ಉಪ್ಪು, ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕಿ ಎಲ್ಲವನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಮೊಟ್ಟೆನ ಬೇಯಿಸಿದ್ನಲ್ಲ ಅದೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟವನ್ನು ಆನ್ ಮಾಡ್ಕೊಳ್ಳಿ. ಲೋ ಟು ಮೀಡಿಯಮ್ ಫ್ಲೇಮೇ ಇರಲಿ, ಯಾಕೆಂದರೆ ಆ ಖಾರದ ಪುಡಿ ಅರಿಶಿನ ಅದೆಲ್ಲ ಸೀದೋಗಬಾರ್ದು ಅಲ್ಲ. ಲೋ ಫ್ಲೇಮಲ್ಲೇ ಜಸ್ಟು ಮೊಟ್ಟೆನ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈಗ ಮೊಟ್ಟೆನ ಸೈಡ್ಗಿಟ್ಟು ಇಲ್ಲಿ ಒಂದು 1/2 ಟೀ ಸ್ಪೂನ್ ಆಗುವಷ್ಟು ಸೋಂಪು, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಇಂಚು ಚಕ್ಕೆ, ಏಲಕ್ಕಿ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ನೀವು ಜಾಪತ್ರೆ ಅದಿ ಸ್ಟಾರ್ ಹೂ ಏನಿದ್ರೂ ಹಾಕ್ಕೊಳ್ಬೋದು. ಜಸ್ಟ್ ಒಂದು 30 ಸೆಕೆಂಡ್ಸು ಲೋ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 ನಿಮಿಷ ಫ್ರೈ ಮಾಡಿ ಅನಂತರ ಇದಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಒಂದು ಸಣ್ಣ ಟೊಮೆಟೊನ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಎಲ್ಲ ಒಂಚೂರು ಸಾಫ್ಟ್ ಆಗಲಿ. ಜಸ್ಟ್ 1 ನಿಮಿಷ ನೀವು ಈ ರೀತಿ ಫ್ರೈ ಮಾಡಿಕೊಂಡ್ರೆ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ತಾ ಬರುತ್ತೆ. ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಬಿರಿಯಾನಿ ಮಸಾಲ 2 ಹಾಕೋದ್ರಿಂದ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಮಸಾಲನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅರ್ಧ ಕಪ್ಪು ಅಂದರೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಯಾಕೆ ಆಫ್ ಮಾಡಬೇಕು ಅಂದರೆ ಮೊಸರು ಹಾಕಿದ್ಮೇಲೆ ಅದೆಲ್ಲ ಒಡೆದಂಗೆ ಆಗಿಬಿಡುತ್ತೆ ಬಿಸಿಗೆ. ಅದಕ್ಕೆ ಮೊಸರನ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಸ್ಟವ್ನ ಹಚ್ಚಿ ನೋಡಿ, ಅದರಿಂದ ಆಯಿಲ್ ಎಲ್ಲ ಸಪ್ರೇಟ್ ಆಗುತ್ತೆ. ಜಸ್ಟ್ 1 or 2 ಮಿನಿಟ್ಸ್ ನೀವು ಫ್ರೈ ಮಾಡ್ತಾ ಬಂದರೆ ಆ ಮಸಾಲೆಯಿಂದ ಆಯಿಲ್ ಎಲ್ಲ ಈ ರೀತಿ ಸಪ್ರೇಟ್ ಆಗುತ್ತೆ. ಈಗ ಒಂದು 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಪುದೀನನ ಹಾಕಿ ಅದ್ರ ಜೊತೆನೇ ಫ್ರೈ ಮಾಡ್ತೀನಿ. ನೋಡಿ, ಈ ರೀತಿ ಮಸಾಲೆ ರೆಡಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಹೋಟೆಲ್ಗಿಂತ ತುಂಬ ಚೆನ್ನಾಗೇ ಬರುತ್ತೆ ಬಿರಿಯಾನಿ. 2 ಗ್ಲಾಸ್ ಬಾಸುಮತಿ ರೈಸ್ಗೆ ನಾನಿಲ್ಲಿ 3 ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಕುಕ್ಕರಲ್ಲಿ ಮಾಡೋದ್ರಿಂದ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ನೀರು ಸಾಕಾಗುತ್ತೆ. ನೀವು ಪಾತ್ರೆಲೆಲ್ಲ ಮಾಡೋದಾದರೆ ನಾರ್ಮಲ್ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ತೊಗೋಬೇಕಾಗುತ್ತೆ. ನೋಡಿ, ನೀರು ಹಾಕಿದ್ಮೇಲೆ ಈ ರೀತಿ ರೈಸ್ನ ನಾನು ಸುತ್ತಲೂ ಹಾಕ್ಕೊಳ್ತಾ ಇದ್ದೀನಿ. ರೈಸ್ ಮೇಲೆ ಫ್ರೈ ಮಾಡಿರೋ ಅಂಥ ಆನಿಯನ್ನು ಒಂದು ಸ್ವಲ್ಪ ಕೊತ್ತಂಬರಿ ಪುದೀನನ ಹಾಕ್ಕೊಂಡು ಮತ್ತೆ ಇನ್ನೊಂದು ಲೇಯರ್ ರೈಸ್ನ ಹಾಕಿ ಸೇಮ್ ರಿಪೀಟ್ ಮಾಡಿ ಫ್ರೈಡ್ ಆನಿಯನ್ಸ್ ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕಿದ್ರೆ ಮುಗೀತು. ಈ ರೀತಿ 2 ಲೇಯರ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಟೇಸ್ಟ್ ಬರೋದೇ ನಮಗೆ ಬಿರಿಯಾನಿಲೆಲ್ಲ ಈ ಫ್ರೈಡ್ ಆನಿಯನ್ಸಿಂದನೇ. ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಒಂದ್ಸಲ ಚೆಕ್ ಮಾಡ್ಕೊಳ್ಳು. ಉಪ್ಪು ಸಾಕಾಗಿಲ್ಲ ಅಂದರೆ ಹಾಕ್ಕೊಳ್ಬೋದು. ನಂತರ ಕಡೆಯದಾಗಿ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಈ ಬಿರಿಯಾನಿಲಿ ಒಳ್ಳೆ ಟೇಸ್ಟ್ ಕೊಡೋದೆ ನಮಗೆ ಫ್ರೈಡ್ ಆನಿಯನ್ಸ್. ಒಂದು 3 ಮೀಡಿಯಮ್ ಸೈಜ್ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಅಷ್ಟು ಸೇರಿಸಿದ್ದೀನಿ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿ, ನಾನು ವಿಸಿಲ್ ಬರ್ಸ್ಕೊಳ್ಳಲ್ಲ ಯೂಶಲಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಜಸ್ಟ್ 6ರಿಂದ 7 ನಿಮಿಷ ನೀವು ಹಾಗೆ ಬಿಟ್ಟರೆ
ಪರ್ಫೆಕ್ಟಾಗಿ ರೈಸ್ ಕುಕ್ ಆಗಿರುತ್ತೆ. ಸ್ಟವ್ನ ಆಫ್ ಮಾಡಿ 7 ನಿಮಿಷ ಆದಮೇಲೆ ನೋಡಿ ಆ ಹಬೆನೇ ಇನ್ನೊಂದು ಸ್ವಲ್ಪ ಅರಳಬೇಕು. ನೀವು ಇನ್ನೊಂದು 10 ನಿಮಿಷ ಬಿಟ್ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾನು ತೋರಿಸ್ತಿದ್ದೀನಿ ನೋಡಿ, ಸ್ವಲ್ಪನೂ ತಳ ಅಂಟಿಲ್ಲ. ವಿಸಿಲ್ ಬರ್ಸೋದೇ ಬೇಕಾಗಿಲ್ಲ. ಇನ್ ಕೇಸ್ ಅರ್ಜೆಂಟ್ ಇರೋರು ನೀವು ಒಂದು ವಿಸಿಲ್ ಬರ್ಸ್ಕೊಂಡು ಕಂಪ್ಲೀಟಾಗಿ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟು ಓಪನ್ ಮಾಡಿದ್ರೆ ಪರ್ಫೆಕ್ಟಾಗಿ ಈ ರೀತಿ ಉದ್ರುದ್ರಾಗಿ ತುಂಬ ಚೆನ್ನಾಗಾಗಿರುತ್ತೆ. ರೈಸ್ ಸಾಫ್ಟಾಗಿ, ಮಸಾಲೆ ಎಲ್ಲ ಪರ್ಫೆಕ್ಟಾಗಿತ್ತು. ಸಿಂಪಲ್ಲಾಗಿ ಈ ರೀತಿ ಒಂದ್ಸಲ ಬಿರಿಯಾನಿ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸವಿ ಕಿಚನ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ವಿಡಿಯೋ ಹೈಪ್ ಮಾಡೋದನ್ನು ಮರಿಬೇಡಿ. ಈ ಬಿರಿಯಾನಿಗೆ ಸ್ವಲ್ಪ ಮೊಸರು ರೈತ ಮಾಡ್ಕೊಬಿಟ್ರೆ ಒಳ್ಳೆ ಕಾಂಬಿನೇಷನ್, ಹೋಟೆಲ್ ಫೀಲೇ ಕೊಡುತ್ತೆ. ತುಂಬ ಟೇಸ್ಟಿಯಾಗಿತ್ತು. ನೀವು ಸಹ ಟ್ರೈ ಮಾಡಿ, ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು.